ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆನೆ ಅಂಗಡಿ ಓಪನ್ ಮಾಡಕ್ಕೆ ಅಂತ ಹೊರಟ್ರೆ ಮಳೆ ಬೀಳ್ತಾ ಇದೆ ಗುರು. ಸರಿ ಆಯ್ತು ನಡಿ ನೋಡೋಣ ಅಂದ್ಬಿಟ್ಟು ಹಂಗೆ ಒಂಟೆ ಐಟಮ್ ಎಲ್ಲ ಜೋಡಿಸ್ತಾ ಇದೆ. ನೋಡಿದ್ರೆ ಫುಲ್ಲು ಮೋಡ ಮೋಡ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೋಡದಲ್ಲೂ ಮಂಡೇರಿಯ ಮಾಡ್ಬಿಟ್ಟು ಅಂಗಡಿನ ಓಪನ್ ಮಾಡಿದೆ. ಅದಾದ್ಮೇಲೆ ನಮ್ಮ ಹುಡುಗ ಬಂದ ಏನು ಅಂತ ಕೇಳಿದೆ. ಇವನು ಊಟ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ವಂತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಒಂದೆರಡು ಸ್ಟೋರಿನಾದ್ರೂ ಹಾಕ್ಬೇಕಂತೆ. ನೋಡಿದ್ರ ಎಂತೆಂಥವ್ರು ಇದಾರೆ ಅಂತ. ಅದಾದ್ಮೇಲೆ ಮಳೆ ಬಂದೇ ಬಿಡ್ತು. ಸರಿ ಅನ್ಬಿಟ್ಟು ಕಾರಿಂದ ಇಳಿದ್ಬಿಟ್ಟು ಹೋಗಿ ನಾನು ಎಲ್ಲಾ ಐಟಮ್ನು ಸರಿಯಾಗಿ ಒಂದೊಂದ ಎತ್ತಿ ಜೋಡಿಸಿ ಮಧ್ಯದಲ್ಲಿ ಮಡಗ್ದೆ. ಏನ್ ಗುರು, ಮಳೆ ಸ್ಟಾರ್ಟ್ ಆದ್ರೆ ನಿಲ್ಲದೇ ಇಲ್ಲ. ಎಲ್ಲಾ ಐಟಮ್ನ ಎತ್ಕೊಂಡು ನೀಟಾಗಿ ನಾನು ಒಂದ್ ಕಡೆ ಜೋಡಿಸ್ಕೊಂಡೆ. ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಒಂದು ವಾಚ್ ಇದೆ ಗುರು. ಈ ವಾಚು ತುಂಬಾ ದಿನದಿಂದ ನನ್ನ ಕಾರಲ್ಲೇ ಬಿದ್ದಿತ್ತು, ಹಾಕೊಂಡೆ. ನಾನೇನಾದ್ರೂ ವಿಡಿಯೋ ಮಾಡಿದ್ರೆ ನನ್ನ ಇವನು ರೇಗಿಸ್ತಾ ಇರ್ತಾನೆ. ಯಾರೋ ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇದಾರೆ, ಅವ್ರಿಗೆ ಒಳ್ಳೇದಾಗ್ಲಿ ಗುರು. ಅದಾದ್ಮೇಲೆ ಬೋಟಿ ತಗೊಬಂದೆ, ಬೋಟಿ ತಿನ್ನೋಣ ಅಂತ. ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಟುಟು ಅಂತ ಓಡ್ ಬರ್ತಾನೆ, ಹಂಗೆ ನಗ್ತಾನೆ, ಹಾಗೆ ವಿಡಿಯೋದಲ್ಲಿ ಬರ್ತಾನೆ. ಫುಲ್ಲು ಖುಷಿ ಗಾಯಸನ್ಗೆ ನಾನು ವಿಡಿಯೋ ಮಾಡಿದ್ರೆ. ಆ ಬೋಟಿನ ಅವನಿಗೊಂದು ಪೀಸ್ ಕೊಟ್ಬಿಟ್ಟು ಆಮೇಲೆ ನಾನು ಬೆಟ್ಟಲ್ಲಿ ಹಾಕೊಂಡು ತಿಂತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಾನು ಇದೇ ತರ ತಿಂತಾ ಇದ್ದೆ. ನೀವು ಇದೇ ತರ ತಿಂತಾ ಇದ್ದೀನಿ ಅಂದ್ರೆ ಹಾಗೆ ಕಮೆಂಟ್ ಮಾಡಿ. ಮಳೆ ಬೀಳ್ತಾರ ಕಾರಣ ಅಂಗಡಿ ಬೇಗ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋದೆ. ಸಂಜೆ ಟುಮ್ ಬಂದಿದ್ದ ಊರಿಂದ. ಹಾಗೆ ನಾನು ಮಲಗಿರೋ ಟೈಮಲ್ಲಿ ಬಂದ. ತಲೆಗೆ ಎಣ್ಣೆ ಹಾಕೊಂಡಿದ್ದ. ಆ ಎಣ್ಣೆ ಕೂದಲಲ್ಲಿ ತಗೊಬಂದು ನನ್ನ ಮಕ್ಕೆಲ್ಲ ಸೋರಿಸ್ತಾ ಇದ್ದ. ಎದ್ದೋಲ ಅಂದೆ. ನನ್ನ ಟಿ ಶರ್ಟ್ ಅಲ್ಲಿ ಫೆರಾರಿ ಸಿಂಬಲ್ ಇದೆ, ಅದನ್ನ ಮುಟ್ತಾ ಇದ್ದ. ಇದೇನು ಓದು ಅಂತ ನೋಡ್ತಾ ಇದ್ದ. ಟುಮ್ ಇದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ನ ವಿಡಿಯೋದಲ್ಲಿ ನೋಡಕ್ಕೆ ಎಷ್ಟು ಜನ ಇಷ್ಟಪಡ್ತೀರಾ ಹಾಗೆ ಕಮೆಂಟ್ ಮಾಡಿ. ಎವಿ ನಾಟಕ ಗೈಸಿನು, ಒಂದ್ ಪಪ್ಪಿ ಕೊಡು ಅಂತ ಅಂದ್ರೆ ಕೊಡ್ಲಿಲ್ಲ. ನಾನು ಬಿಗ್ ಬಾಸ್ ನೋಡ್ಬೇಕಾಗಿತ್ತು, ಅದಕ್ಕೆ ಅವನ್ನ ಕಳಿಸ್ಬಿಟ್ಟೆ. ಇವತ್ತಿನ ವ್ಲಾಗ್ ಅಲ್ಲಿ ಸ್ಟೇ ಲವ್ ವಿತ್ ಕೇರ್, ಬಾಯ್.